ಪಾರ್ಟಿಷನ್ ಸೂಟನ್ನು ದಾಖಲು ಮಾಡುವಂಥ ಸಂದರ್ಭದಲ್ಲಿ ವಾದಿಗಳಾಗಲಿ ಅಥವಾ ಪ್ರತಿವಾದಿಗಳಾಗಲಿ ಮೈನರ್ಗಳಾಗಿದ್ದರೆ ಏನು ಮಾಡಬೇಕು? ಮೈನರ್ಗಳಾಗಿದ್ದರೆ ಅವರನ್ನು ನೇರವಾಗಿ ಅವರನ್ನು ಪಾರ್ಟಿ ಮಾಡಿ ಅವರಿಗೆ ಸಮನ್ಸನ್ನು ನೀಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ವಾದಿಗಳ ಅಂದರೆ ದಾವೆಯನ್ನು ಹೂಡ್ತಾ ಇರೋವಂಥದ್ದು ಮೈನರ್ ಪಾರ್ಟಿ ಆಗಿದ್ದರೆ ಅಥವಾ ಪ್ರತಿವಾದಿಗಳು ಯಾರಾದರೂ ದಾವೆಯನ್ನು ಹೂಡೋ ಸಂದರ್ಭದಲ್ಲಿ ಪ್ರತಿವಾದಿಗಳು ಯಾರಾದರೂ ಮೈನರ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ CPCಯ ಆರ್ಡರ್ 32 ಇದರ ಅಡಿಯಲ್ಲಿ ಅವರಿಗೆ ಮೈನರ್ ಗಾರ್ಡಿಯನ್ನ ಅಥವಾ ಗಾರ್ಡಿಯನ್ ಆಗಿ ಅಪಾಯಿಂಟ್ಮೆಂಟನ್ನು ಮಾಡಬೇಕಾಗತ್ತೆ. ಸೊ ಈ ಒಂದು ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನು ನೆರವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಮೈನರ್ ಗಾರ್ಡಿಯನ್ ಆಗಿದ್ದರೆ ಮೈನರ್ ಗಾರ್ಡಿಯನ್ಗೆ ಸಂಬಂಧಪಟ್ಟಂತೆ CPCಯ ಆರ್ಡರ್ 32ನ ರೂಲ್ 1 to 16ನಲ್ಲಿ ವಿವರವಾಗಿ ಎಲ್ಲ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಸೊ ಈ ದಾವೆಯನ್ನು ಹೂಡುವಂಥ ಸಂದರ್ಭದಲ್ಲಿ ಅಂದರೆ ಪಾರ್ಟಿಷನ್ ಸೂಟೇ ಅಂತಲ್ಲ, ಯಾವುದೇ ಒಂದು ಸಿವಿಲ್ ದಾವೆಯನ್ನು ಹೂಡುವ ಸಂದರ್ಭದಲ್ಲೂ ಕೂಡ ಪಾರ್ಟಿಷನ್ ಸೂಟಲ್ಲೂ ಕೂಡ ಇದು ಅನ್ವಯ ಆಗುತ್ತೆ, ಅಥವಾ ಯಾವುದೇ ಒಂದು ಡಿಕ್ಲರೇಷನ್ ಸೂಟಲ್ಲಿ ಮಾಡಿದ್ರೂ ಕೂಡ ಆಗುತ್ತೆ. ಸೊ ಯಾವುದೇ ಒಂದು ಸಿವಿಲ್ ದಾವೆಯನ್ನು ನೀವು ಹೂಡುವಂಥ ಸಂದರ್ಭದಲ್ಲಿ ಆರ್ಡರ್ 32ನ ಅಡಿಯಲ್ಲಿ ನೀವು ಮೈನರ್ ಆಗಿದ್ದರೆ ಅಥವಾ ಮೈನರ್ ಪಾರ್ಟಿ ಇದ್ದರೆ ಅಂಥ ಸಂದರ್ಭದಲ್ಲಿ ಅಪ್ಲಿಕೇಶನನ್ನು ಒಂದು ಹೆಚ್ಚುವರಿಯಾಗಿ ಹಾಕ್ಕೋಬೇಕಾಗತ್ತೆ. ಸೊ ಪಾರ್ಟಿ ಅಂದರೆ ಪ್ಲೈಂಟಿಫ್ ಮೈನರ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಆರ್ಡರ್ 32 ರೂಲ್ 1 ಅಡಿಯಲ್ಲಿ ನೀವು ಅರ್ಜಿಯನ್ನು ಹಾಕ್ಕೋಬೇಕಾಗತ್ತೆ. ಅದರಲ್ಲಿ ಯಾರನ್ನು ಅಲ್ಲಿ ಮೈನರ್ ಗಾರ್ಡಿಯನ್ ಆಗಿ ಮಾಡಲಾಗ್ತಾ ಇದೆ ಅನ್ನೋದನ್ನು ತಿಳಿಸ್ಬೇಕಾಗತ್ತೆ. ಅವರು ಆಲ್ರೆಡಿ ಪಕ್ಷಕಾರರಾಗಿದ್ದರೆ ಇಂಥವರು ರೆಪ್ರೆಸೆಂಟ್ ಮಾಡ್ತಾರೆ ಇಂಥ ಪಾರ್ಟಿ ಅಂತ ಯಾರು ಹೇಳಿ. ಆದರೆ ಇಲ್ಲಿ ಒಂದು ಪ್ಲೈಂಟಿಫ್ ಸೈಡ್ ಇದ್ದರೆ ಪ್ಲೈಂಟಿಫ್ ಸೈಡ್ ಪಾರ್ಟಿ ಆಗಿರಬೇಕು. ಪ್ಲೈಂಟಿಫ್ಗೆ ಡಿಫೆಂಡೆಂಟ್ ಇಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಬರೋದಿಲ್ಲ. ಪ್ಲೈಂಟಿಫ್ ಸೈಡ್ನವರೇ ರೆಪ್ರೆಸೆಂಟನ್ನು ಮಾಡಬೇಕಾಗತ್ತೆ. ಅಥವಾ ಬೇರೆಯವರು ಮೂರನೇ ವ್ಯಕ್ತಿ ಅಲ್ಲಿ ರೆಪ್ರೆಸೆಂಟ್ ಆದರೆ ಅವರು ಯಾರು ಏನು ಅನ್ನೋದರ ಪೂರ್ತಿ ಮಾಹಿತಿಯನ್ನು ನೀಡಬೇಕಾಗತ್ತೆ. ಮೈನರ್ ಗಾರ್ಡಿಯನ್ ಆದರೆ ಅವರು ನ್ಯಾಚುರಲ್ ಗಾರ್ಡಿಯನ್ ಅಂತೇಳಿ ತೋರಿಸ್ಬೇಕಾಗತ್ತೆ. ಸೊ ಹಾಗಾಗಿ ತೋರಿಸಿ ಅದರಲ್ಲಿ ಅವರನ್ನು ಅಪಾಯಿಂಟ್ ಮಾಡೋದಕ್ಕೆ ಪರ್ಮಿಷನನ್ನು ಆ ಒಂದು ಅರ್ಜಿಯಲ್ಲಿ ಕೋರಬೇಕಾಗತ್ತೆ. ಒಂದು ವೇಳೆ ಡಿಫೆಂಡೆಂಟ್ ಏನಾದರೂ ಯಾವುದಾದ್ರು ಮೈನರ್ ಆಗಿದ್ದರೆ, ಅಂದರೆ ಮೈನರ್ ಮೇಲೆ ಈ ದಾವೆಯನ್ನು ಹಾಕ್ತಾಯಿದ್ರೆ ಪಾರ್ಟಿಷನ್ ಸೂಟ್ ಆಗಿರ್ಬೋದು, ಡಿಕ್ಲರೇಷನ್ ಸೂಟ್ ಆಗಿರ್ಬೋದು, ಯಾವುದೇ ಒಂದು ಸೂಟನ್ನು ಹಾಕುವಂಥ ಸಂದರ್ಭ ಬಂದಂಥ ಇಲ್ಲಿ ಆರ್ಡರ್ 32 ರೂಲ್ 3ನ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅದರಲ್ಲಿ ಅವರನ್ನು ಒಂದು ನ್ಯಾಚುರಲ್ ಗಾರ್ಡಿಯನ್ ಆಗಿ ರೆಪ್ರೆಸೆಂಟ್ ಮಾಡೋದಕ್ಕಾಗಲಿ ಅಥವಾ ಬೇರೆ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕಾಗಲಿ, ಲೀಗಲ್ ರೆಪ್ರೆಸೆಂಟೇಟಿವ್ ಆಗಿ ಮಾಡೋದಕ್ಕಾಗಲಿ ಮೈನರ್ ಗಾರ್ಡಿಯನ್ಗೆ ಅಲ್ಲಿ ಅನುಮತಿಯನ್ನು ಕೋರಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಈ ಒಂದು ಅರ್ಜಿಯನ್ನು ಪುರಸ್ಕರಿಸಿದ ನಂತರದಲ್ಲಿ ನ್ಯಾಯಾಲಯವು ಆ ದಾವೆಯನ್ನು ರಿಜಿಸ್ಟರ್ನ ಮಾಡಿಕೊಂಡು ಅನಂತರದಲ್ಲಿ ಸಮನ್ಸನ್ನು ಆ ಒಂದು ವ್ಯಕ್ತಿಗಳಿಗೆ ನೀಡುತ್ತೆ. ಆವಾಗಲೂ ಕೂಡ ಅದರ ಮೇಲೆ ಏನಾದರೂ ತಕರಾರಿದ್ದರೆ ಅವರು ಅದರ ಮೇಲೆ ತಕರಾರನ್ನು ಸಲ್ಲಿಸಬೇಕಾಗತ್ತೆ. ಆ ರೀತಿಯಲ್ಲಿ ತಕರಾರನ್ನು ಸಲ್ಲಿಸಿ ಅವರು ರೆಪ್ರೆಸೆಂಟೇಟಿವ್ ಮಾಡಲ್ಲ ಅಂತ ಸಂದರ್ಭದಲ್ಲಿ ಬೇರೆಯವ್ರನ್ನ ರೆಪ್ರೆಸೆಂಟೇಟಿವ್ ಮಾಡೋದಕ್ಕೆ ಮತ್ತೆ ಅದನ್ನು ಪಾರ್ಟಿ ಮಾಡಿ ಇದೇ ಸೆಕ್ಷನ್ಗಳಲ್ಲಿ ಅರ್ಜಿಯನ್ನು ಹಾಕಬೇಕಾಗತ್ತೆ. ಒಂದು ವೇಳೆ ಮೈನರ್ ಗಾರ್ಡಿಯನ್ನು ಅವರೇನಾದರೂ ಅನ್ಸೌಂಡ್ ಮೈಂಡ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನ ನೋಡೋದಾದರೆ, ಸೊ ಅವರು ಅನ್ಸೌಂಡ್ ಮೈಂಡ್ ಆಗಿದ್ದರೆ ಮೇಜರ್ ಆ್ಯಕ್ಟ್ 1875 ಇದರ ಸೆಕ್ಷನ್ 3ನ ಅಡಿಯಲ್ಲಿ ಅವರು ಅನ್ಸೌಂಡ್ ಮೈಂಡ್ ಆಗಿದ್ದರೆ ಅವರ ಪರವಾಗಿ ಯಾರನ್ನು ರೆಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ನೋಡಿ, ಅಥವಾ ಅವ್ರ ಮೈನರ್ ಗಾರ್ಡಿಯನ್ ಇದ್ದರೆ, ಅವರ ನೆಕ್ಸ್ಟ್ ಫ್ರೆಂಡ್ ಇದ್ದರೆ, ಅಥವಾ ಅವರ ಬ್ರದರ್ಸ್ ಯಾರಾದರೂ ಸಿಸ್ಟರ್ಸ್ ಇದ್ದರೆ ಅವ್ರ ಕೇರ್ ಟೇಕರ್ ತೊಗೊಳ್ತಾ ಇರೋಂಥವ್ರು ಇದ್ದರೆ, ಇಲ್ಲಾಂದರೆ ಯಾವುದಾದ್ರು ಒಬ್ಬ ಸರ್ಕಾರಿ ವ್ಯಕ್ತಿಯನ್ನು ಆಗಲಿ ಇಲ್ಲಿ ನೇಮಕವನ್ನು ಮಾಡಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ಅನ್ಸೌಂಡ್ ಮೈಂಡ್ ಇದ್ದಂಥ ಸಂದರ್ಭದಲ್ಲಿ ಅವರೇ ಒಂದು ರೆಪ್ರೆಸೆಂಟ್ ಮಾಡಿ ಅವರು ಆ ಒಂದು ಪ್ರಾಪರ್ಟಿಗಳ ವಿಚಾರವಾಗಲಿ ಅದರ ಟ್ರಾನ್ಸಾಕ್ಷನ್ಸ್ ಆಗಲಿ ನೋಡ್ಕೊಳ್ಳೋದಕ್ಕೆ ಇಂಡಿಯನ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ 1860 ಇದರ ಒಂದು ಸೆಕ್ಷನ್ 84ರಲ್ಲೂ ಕೂಡ ಇದು ಅಗತ್ಯವಾಗಿ ಬೇಕಾಗತ್ತೆ. ಯಾಕೆಂದರೆ ಅವರ ಅನ್ಸೌಂಡ್ ಮೈಂಡ್ ಆಗಿದ್ದರೆ ಅವ್ರನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ಅಥವಾ ಲೀಗಲ್ ರೆಪ್ರೆಸೆಂಟೇಟಿವ್ ಆಗಿರ್ಬೋದು ಅಥವಾ ಕೋರ್ಟ್ ಮುಖಾಂತರ ಅಪಾಯಿಂಟ್ ಆದಂಥ ವ್ಯಕ್ತಿ ಆಗಿರ್ಬೋದು ಅವರು ಬೇಕಾಗತ್ತೆ. ಸೊ ಹಾಗಾಗಿ ಸೆಕ್ಷನ್ 3 ಆಫ್ ಮೇಜರ್ ಆ್ಯಕ್ಟ್ 1875 ಇದರ ಅಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಅಪಾಯಿಂಟನ್ನು ಮಾಡ್ಬೋದಾಗಿರುತ್ತೆ. ಸೊ ಅಂದರೆ ಇಲ್ಲಿ ಅನ್ಸೌಂಡ್ ಮೈಂಡ್ ಆಗಿದ್ದರೆ, ಅಂದರೆ ವಾದಿಗಳಾಗಲಿ ಪ್ರತಿವಾದಿಗಳಲ್ಲಾಗಲಿ ಹಾಗಿದ್ದರೆ ಅಂಥ ಸಂದರ್ಭದಲ್ಲಿ ಈ ಒಂದು ಸೆಕ್ಷನ್ನ ಅಡಿಯಲ್ಲಿ ಒಂದು ಲೀಗಲ್ ರೆಪ್ರೆಸೆಂಟೇಟಿವ್ನು ಕೂಡ ಇಲ್ಲಿ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ
ಯಾವುದೇ ಒಂದು ದಾವೆಯನ್ನು ಹೂಡುವಂಥ ಸಂದರ್ಭದಲ್ಲಿ ವಾದಿಗಳ ಪಕ್ಷಕಾರರಾಗಿರಲಿ ಅಥವಾ ಪ್ರತಿವಾದಿಗಳಾಗಿರಲಿ ಯಾರಾದರೂ ಮೈನರ್ ಆಗಿದ್ದರೆ ಅವರನ್ನು ರೆಪ್ರೆಸೆಂಟಿವ್ ಮಾಡೋದಕ್ಕೆ ಯಾರನ್ನಾದರೂ ಲೀಗಲ್ ಏರ್ಸ್ ಆಗಿರ್ಬೋದು ಅಥವಾ ಲೀಗಲ್ ರೆಪ್ರೆಸೆಂಟಿವ್ ಆಗಿರ್ಬೋದು ಅಥವಾ ಕೋರ್ಟ್ ಅಪಾಯಿಂಟ್ ಆಗಿರ್ಬೋದು ಅಂಥ ವ್ಯಕ್ತಿಗಳನ್ನು ಮಾಡಿ ಅನಂತರದಲ್ಲಿ ದಾವೆಯನ್ನು ಮುಂದುವರಿಸಬೇಕಾಗತ್ತೆ. ಆ ರೀತಿ ಮಾಡದೆ ದಾವೆಯನ್ನು ನೇರವಾಗಿ ಮೇಜರ್ ಪಾರ್ಟಿಗಳ ಮೇಲೆ ಹಾಕದ ರೀತಿಯಲ್ಲಿ ಮೈನರ್ಗಳ ಮೇಲೆ ಹಾಕಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಈ ಒಂದು ಅರ್ಜಿಯನ್ನು ಮುಖ್ಯವಾಗಿ ಹಾಕಬೇಕಾಗಿರುತ್ತೆ.